ಒತ್ತಡ ಸಹಜ ಅಲ್ಲ. ಒತ್ತಡ ಸಹಜವಾದದ್ದು ಅಂದಾಗ ನೀವು ಮಾನಸಿಕವಾಗಿ ಅಸ್ವಸ್ಥವಾದ ಜಗತ್ತನ್ನು ನಿರ್ಮಿಸೋಕೆ ನೋಡ್ತಿದ್ದೀರಿ. ನೀವು ಚಿಕ್ಕವರಿದ್ದಾಗ ಸಂತೋಷ ಸಹಜವಾಗಿತ್ತು. ಒತ್ತಡ ಸಹಜವಾದದ್ದು ಯಾವಾಗ ಅದನ್ನು ಸಹಜ ಅನ್ನೋ ಥರ ಮಾಡಿದ್ದಾರೆ. ಸಮಾಜಕ್ಕಿರೋ ದೊಡ್ಡ ಅಪಾಯ ಅಂದರೆ ಸಮಾಜದಲ್ಲಿ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಅಸ್ವಸ್ಥತೆಯನ್ನ ನಾರ್ಮಲ್ ಅಂತ ಮಾಡಿದ್ದೀವಿ. ಈ ಬಗ್ಗೆ ಗಮನ ಹರಿಸೋ ಸಮಯ ಇದು. ಪ್ರತಿಯೊಬ್ಬ ಮನುಷ್ಯನೂ ದೈಹಿಕ ಮಾನಸಿಕ ಆರೋಗ್ಯವನ್ನ ತನ್ನದೇ ವೈಯಕ್ತಿಕ ಜವಾಬ್ದಾರಿಯಾಗಿ ತಗೋಬೇಕು. ಅದಕ್ಕೆ ಪರ್ಯಾಯ ಇಲ್ಲ. ಅದನ್ನ ಸರ್ಕಾರ ಮಾಡೋದಲ್ಲ, ಅದನ್ನ ಡಾಕ್ಟರ್ ಮಾಡೋದಲ್ಲ, ಬೇರೆ ಯಾರೋ ಮಾಡೋದಲ್ಲ. ನಾನು ನೋಡ್ಕೋಬೇಕು ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯವಾಗಿದ್ದೀನಿ ಅಂತ. ಇಲ್ಲದಿದ್ರೆ ಮಾನವನಾಗಿರೋದ್ರ ಸವಲತ್ತನ್ನ ಕಳೆದುಕೊಳ್ತೀವಿ. ನೀವಿದನ್ನ ಒತ್ತಡ ಅನ್ನಿ, ಆತಂಕ ಅನ್ನಿ, 1000 ಹೆಸರು ಕೊಟ್ಕೊಳ್ಳಿ, ಅದು ಮುಖ್ಯ ಅಲ್ಲ. ಮೂಲಭೂತವಾಗಿ ಸಮಾಜದಲ್ಲಿ ಜನರಿಗೆ ತಮ್ಮ ಬುದ್ಧಿಶಕ್ತಿಯನ್ನ ಹೇಗೆ ಇಟ್ಕೋಬೇಕು ಅಂತ ಹೇಳಿಕೊಡೋ ವ್ಯವಸ್ಥೆ ಇಲ್ಲ. ಯಾಕಂದ್ರೆ ಅದು ಹರಿತವಾದದ್ದು.